ರಾಮಾಪುರದಲ್ಲಿ ಸಂಕ್ರಾಂತಿ ಸಂಭ್ರಮಗಳು ಅಂಬರವನ್ನು ತಾಗಿರುತ್ತದೆ. ಊರೆಲ್ಲ ಅಡಿಗೆ ತಿಂಡಿಗಳ ವಾಸನೆ, ಹರಿದಾಸರ ಕೀರ್ತನೆಗಳಿಂದ ತುಂಬಿ ಹೋಗಿರುತ್ತದೆ. ಪ್ರಸಾದನ ಮನೆಯಲ್ಲಿ ಸಂಭ್ರಮ ಇನ್ನೂ ಎರಡರಷ್ಟಾಗುತ್ತದೆ. ಏಕೆಂದರೆ ಪಟ್ಟಣದಲ್ಲಿರುತ್ತಿರುವ ಸುರೇಶ್ ಅರುಣ ತಮ್ಮ ಹೆಂಡತಿಯರ ಜೊತೆ ಸೇರಿ ಈ ದಿನನೇ ಬರ್ತಾ ಇರ್ತಾರೆ. ದೊಡ್ಡ ಸೊಸೆ ಅನಾಮಿಕಾ ಒಬ್ಬಳೇ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾಳೆ. ಏನೇ ಶಾರದಾ, ಕಾಫಿ ಇನ್ನೂ ಬರ್ಲಿಲ್ಲ ಯಾಕೆ? ಆ ರಮೇಶ ಹಟ್ಟಿಗೋದ್ರೆ ಹೊರಗ್ ಬರಲ್ಲ. ಅನಾಮಿಕಾ ಏನೋ ಅಡ್ಗೆ ಮನೆಯಲ್ಲಿ ಕುಸ್ತಿ ಮಾಡ್ತಾ ಇದ್ದಾಳೆ. ನನಗೆ ಮಾತ್ರ ಗಂಟ್ಲು ಒಣಗೋಗಿ ಹೊಟ್ಟೆಲಿ ಇಲಿಗಳು ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಶಾರದಾ ಅಡಿಗೆ ಮನೆಯಿಂದ, ಸ್ವಲ್ಪ ಹೊತ್ತಿರ್ರಿ, ಗಂಟೆಗೂ ಯಾಕೆ ಅರಿಸ್ತಾ ಇದ್ದೀರಾ? ಹಾಲು ಈಗ್ಲೇ ಕಾದಿದೆ ನೋಡಿದ್ರಾ? ಅನಾಮಿಕಾ ಬೆಳಗಿನ ಜಾವನೆ ಎದ್ದು ರಂಗೋಲಿ ಹಾಕಿ ಈಗ ಎಲ್ಲರಿಗೂ ಇಷ್ಟವಾದ ಕಜ್ಜಾಯಕ್ಕಾಗಿ ಪಾಕ ಮಾಡ್ತಾ ಇದ್ದಾಳೆ. ಆ ಹುಡುಗಿ ಒಬ್ಳು ಎಷ್ಟು ಕೆಲಸ ಅಂತ ಮಾಡ್ಬೇಕು? ಅದಕ್ಕೆ ಅಲ್ವಾ ಅನಾಮಿಕಂಗೆ ಸಹಾಯ ಮಾಡೋದಕ್ಕೆ ಚಿಕ್ಕ ಸೊಸೆಂದ್ರು ಬರ್ತಾ ಇದ್ದಾರೆ. ಅವ್ರು ಬಂದ್ರೆ ಅನಾಮಿಕಂಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಂದ್ಕೋತಾ ಇದ್ದೀನಿ. ವಿಶ್ರಾಂತಿನ? ಅವ್ರಿಗೆ ಹಳ್ಳಿ ಕೆಲಸ ಅಂದ್ರೇನೆ ಅಲರ್ಜಿ. AC ಇಲ್ಲ, ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಅನಾಮಿಕಂಗೆ ಅವ್ರೇನ್ ಸಹಾಯ ಮಾಡ್ತಾರೆ? ಅನಾಮಿಕಳ ಹತ್ರನೇ ಕೆಲಸ ಮಾಡಿಸ್ತಾ ಇದ್ರೆ ಸಾಕು. ಈ ಸಲ ಅವ್ರ ಜೊತೆ ಸಂಭ್ರಮ ಹೇಗಿರುತ್ತೆ ನೋಡ್ಬೇಕು. ಇಷ್ಟರೊಳಗೆ ರಮೇಶ್ ಒಳಗಡೆಗೆ ಬಂದು, ಅಪ್ಪ, ಸುರೇಶ್ ಫೋನ್ ಮಾಡ್ದ, ಟೋಲ್ ಗೇಟ್ ದಾಟಿದಾರಂತೆ, ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿರ್ತಾರೆ. ಅತ್ತೆ, ಅವರಿಗೆ ಬಾದಾಮ್ ಹಾಲು ರೆಡಿ ಮಾಡಿದೀನಿ. ಅವ್ರು ಬರ್ತಲೇ ಬಿಸಿ ಬಿಸಿಯಾಗಿ ಬಾದಾಮ್ ಹಾಲು ಕೊಡೋಣ. ರಮೇಶ್ ಅವರೇ, ನೀವು ಹೋಗಿ ಕಾರ್ ಪಾರ್ಕಿಂಗ್ ಆಗಿ ಆ ಮುಂದಿರುವ ಶೀಟ್ ಶೆಡ್ ನಲ್ಲಿರುವ ಗಾಡಿಗಳನ್ನೆಲ್ಲ ತೆಗೀರಿ. ಸರಿ ಅನಾಮಿಕಾ, ನಾನು ಈಗ್ಲೇ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ಸುರೇಶ್, ಅವನಿ, ಅರುಣ್, ಅಂಜಲಿ ಬರುತ್ತಾರೆ. ಓ ಮೈ ಗಾಡ್ ಸುರೇಶ್, ಏನಿದು ಸ್ಮೆಲ್ಲು? ಯಾರೋ ಸಗಣಿಯಿಂದ ಸಾರ್ಸಿರೋ ಹಾಗಿದೆ. ವಾಸನೆ ಇಲ್ಲ, ನನ್ ಮೂಗಿಗೆ ಹೋಗ್ತಾ ಇದೆ. ಆ ಕರ್ಚೀಫ್ ಕೊಡು, ನನ್ನ ನೋಸ್ ಸೆನ್ಸಿಟಿವ್ ಅಂತ ನಿಂಗೆ ಗೊತ್ತಲ್ವಾ? ಹೌದು ಅರುಣ್, ಮೊದಲೇ ಇಲ್ಲ ಗಾಳಿಯಲ್ಲಿ ಅಷ್ಟು ಮಂಜಿದೆ. ಇನ್ಸ್ಟಾಗ್ರಾಮ್ಗೆ ಇಲ್ಲಿ ಒಳ್ಳೆ ಲೈಟಿಂಗ್ ಕೂಡ ಇಲ್ಲ. ಈ ಮಂಜಿಗೆ ನನ್ನ ಸ್ಕಿನ್ ಸುಲಿದು ಹೋಗೋ ಹಾಗಿದೆ. ಅಬ್ಬಾ, ನಿಮ್ಮ ಮಾತನ್ನ ಕಟ್ಟಿಡಿ, ಮೊದ್ಲು ಒಳಗಡೆ ಬನ್ನಿ. ಅಮ್ಮ, ಅಪ್ಪ, ಅಣ್ಣಯ್ಯ, ಅತ್ತಿಗೆ, ಹೇಗಿದ್ದೀರಾ? ಬನ್ರೋ, ಬನ್ನಿ, ಎಲ್ರು ಚೆನ್ನಾಗೇ ಇದ್ದೀವಿ. ಅನಾಮಿಕಾ, ವಾರಗಿತ್ತಿಯರು, ಮೈದನಂದ್ರು ಬಂದಿದ್ದಾರೆ. ಹಾರ್ತಿ ತಟ್ಟೆ ತಗೊಂಬಮ್ಮ. ಅನಾಮಿಕಾ ಕಿರುನಗೆಯಿಂದ ಎಲ್ಲರನ್ನೂ ಮಾತನಾಡಿಸುತ್ತಾಳೆ. ಅನಾಮಿಕಾ ಅಕ್ಕ, ಏನಿದು ಇಷ್ಟು ಚಳಿಯಲ್ಲಿ ಕೂಡ ನೀನು ಕಾಟನ್ ಸೀರೆ ಜೊತೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ಯಾ? ನಾವು ಕಾರಲ್ಲಿ ಹೀಟರ್ ಹಾಕೊಂಡ್ರೆ ನಡುಗ್ತಾ ಇದ್ದೀವಿ. ನನಗೆ ಈ ವಾತಾವರಣ ಅಭ್ಯಾಸವಾಗಿದೆ ಅವನಿ. ನಿಮ್ಗಾಗಿ ಬಿಸಿ ಬಿಸಿಯಾಗಿ ಬಾದಾಮ್ ಹಾಲು ಮಾಡಿದ್ದೀನಿ. ಈ ಚಳಿಗೆ ಅದನ್ನು ಕುಡಿದ್ರೆ ಗಂಟಲಲ್ಲಿ ಹಾಯಾಗಿರುತ್ತೆ. ಪ್ರಯಾಣ ಮಾಡಿ ಸುಸ್ತಾದ ಹಾಗಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಮಧ್ಯಾಹ್ನ ಊಟದ ಸಮಯ. ಎಲ್ಲರೂ ಊಟಕ್ಕೆ ಕೂತಿರುತ್ತಾರೆ. ಅತಿಗೆ, ಈ ಸಾಂಬಾರ್ ತುಂಬಾ ಚೆನ್ನಾಗಿದೆ. ಅವನಿ, ನೀನ್ ಕೂಡ ಟೇಸ್ಟ್ ಮಾಡು. ಹೌದು, ಅನಾಮಿಕಾ ಅಕ್ಕ ಅಡಿಗೆ ತುಂಬಾ ರುಚಿಯಾಗಿ ಮಾಡ್ತಾಳೆ. ಅಂಜಲಿ, ಆ ಸಾಂಬಾರ್ ಈ ಕಡೆ ಕೊಡು. ನಾನು ಕೂಡ ಅನಾಮಿಕಾ ಅಕ್ಕನ ಹಾಗೆ ರುಚಿಯಾಗಿ ಇರೋದಕ್ಕೆ ಬಹಳ ಟ್ರೈ ಮಾಡಿದೆ. ಆದ್ರೆ ಏನಕ್ಕೋ ಯಾವಾಗ್ಲೂ ಹೀಗೆ ಆಗಿಲ್ಲ. ನೀನು ಫೋನ್ ಅಲ್ಲಿ ರೀಲ್ಸ್ ನೋಡ್ತಾ ಅಡಿಗೆ ಮಾಡ್ತೀಯ ಅಂಜಲಿ, ಅದಕ್ಕೆ ನೀನು ಮಾಡುವ ಅಡಿಗೆ ಅತ್ತಿಗೆ ಮಾಡಿದ ಹಾಗೆ ಆಗಲ್ಲ. ಆ ಮಾತಿಗೆ ಆಗ ಎಲ್ಲರೂ ನಗುತ್ತಾರೆ. ಹಾಗೆ ಮಾತುಗಳಿಂದ ಮಧ್ಯಾಹ್ನ ಅವರ ಊಟ ಪೂರ್ತಿಯಾಗುತ್ತೆ. ಇನ್ನು ಆ ದಿನ ಸಾಯಂಕಾಲ ಶಾರದಾ ಅನಾಮಿಕಳ ಹತ್ರ ಹೀಗಂತಾಳೆ. ಅನಾಮಿಕಾ, ನೀನು ಒಬ್ಳೆ ಈ ಮನೆ ಕೆಲಸ ಮಾಡುವ ಬದಲು ಆ ಅವನಿ ಅಂಜಲಿಯರಿಗೆ ಕೆಲಸ ಹೇಳ್ಬೋದಲ್ಲಮ್ಮ? ಬೇಡ ಅತ್ತೆ, ಅವ್ರು ಇಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಬಂದಿದ್ದಾರೆ. ನಾವು ಇಲ್ಲಿ ಕೆಲಸ ಹೇಳಿದ್ರೆ ಅವರು ಕಷ್ಟಪಡ್ತಾರಲ್ವಾ? ಎಲ್ಲರ ಮನಸ್ಸನ್ನು ನೀ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಿಯಮ್ಮ. ನೀ ಮನೆ ದೇವತೆಯಮ್ಮ. ಮಾರನೇ ದಿನ ಭೋಗಿ ಹಬ್ಬ. ಬೆಳಿಗ್ಗೆ ಊರೆಲ್ಲ ಭೋಗಿ ಬೆಂಕಿಯಿಂದ ಬೆಳಗಿ ಹೋಗ್ತಾ ಇರುತ್ತದೆ. ಪ್ರಸಾದ್ ಮನೆ ಮುಂದೆ ಕೂಡ ದೊಡ್ಡ ಬೆಂಕಿ ಹಾಕಿರುತ್ತಾರೆ. ರಮೇಶ್, ಸುರೇಶ್, ಅರುಣರು ಬೆಂಕಿ ಉರಿಯಲಿಕ್ಕೆ ಹಳೆ ಸಾಮಾನುಗಳನ್ನ ಹಾಕ್ತಾ ಇರ್ತಾರೆ. ಎಲ್ರು ಅಲ್ಲೇ ಇರ್ತಾರೆ. ಅರೇ, ಆ ಬೆಂಕಿಯಲ್ಲಿ ಹಳೆ ಸಾಮಾನು, ಹರಿದ ಬಟ್ಟೆಗಳೆಲ್ಲ ಹಾಕ್ಬಿಡಿ. ನಮ್ ಮನೆಗೆ ಹಿಡಿದ ದರಿದ್ರವೆಲ್ಲ ಈ ಬೆಂಕಿಯಿಂದ ಹೋಗ್ಬೇಕು. ಅನಾಮಿಕಾ, ಹಳೆ ಸಾಮಾನು ಏನಾದ್ರು ತಗೊಂಡ್ಬಂದು ಇಲ್ಲಿ ಇಡಮ್ಮ. ಒಬ್ಬೊಬ್ಬರು ಅದನ್ನ ಬೆಂಕಿಲಿ ಹಾಕ್ತಾರೆ. ಅತ್ತೆ, ಈ ಬೆಂಕಿಯಿಂದ ಬರುವ ಬಿಸಿ ಒಳ್ಳೆ ಬೆಚ್ಚತನ ಕೊಡುತ್ತದೆ. ಇದು ಕೇವಲ ಬೆಂಕಿ ಅಲ್ಲ ಅವನಿ, ಇದು ನಮ್ಮ ಸಂಪ್ರದಾಯ. ನಮ್ಮ ಮನಸ್ಸಲ್ಲಿರುವ ಕೆಟ್ಟವನ್ನು, ಕಷ್ಟಗಳನ್ನು ಹಳೆ ವಸ್ತುಗಳ ರೂಪದಲ್ಲಿ ಬಿಡಿಸ್ಕೊಳ್ಳುವ ದಿನವಿದು. ಅನಾಮಿಕಾ ಹೇಳಿದ್ದು ಅಕ್ಷರಶ ನಿಜ. ಅದಕ್ಕೆ ಈ ಭೋಗಿ ಬೆಂಕಿಯ ಸಾಕ್ಷಿಯಾಗಿ ನೀವೆಲ್ಲರೂ ಒಂದು ಪ್ರಾಮಿಸ್ ಮಾಡಬೇಕು. ನಿಮ್ಮಲ್ಲಿರುವ ಒಂದು ಕೆಟ್ಟ ಅಭ್ಯಾಸವನ್ನು ಬೆಂಕಿಲಿ ಹಾಕ್ಬೇಕು. ಅಂದ್ರೆ ಈ ದಿನದಿಂದ ಆ ಕೆಲಸ ಮಾಡಬಾರದು ಅನ್ನೋ ಮಾತು. ನಿಜವಾಗಿ ನಮ್ಮವಯ್ಯ, ಅಂದ್ರೆ ನನ್ನ ಶಾಪಿಂಗ್ ಕಾರ್ಟ್ ಕೂಡ ಬೆಂಕಿಲಿ ಹಾಕ್ಬೇಕಾ? ಅದು ನಿನ್ನಿಷ್ಟಮ್ಮ. ಮೊದಲು ನಾನ್ ಶುರು ಮಾಡ್ತೀನಿ. ನನಗಿರುವ ಕೆಟ್ಟ ಅಭ್ಯಾಸ ಎಲ್ಲರ ಮೇಲೆ ಸೆಟೈರ್ ಮಾಡೋದು. ಅದೇನೋ ನಿಮ್ಮ ಅತ್ತೆಗೆ ಇಷ್ಟವಿಲ್ಲ. ಆದ್ದರಿಂದ ಈ ದಿನದಿಂದ ನನ್ನ ಕೌಂಟರ್ನ ನಿಲ್ಲಿಸ್ತೀನಿ.
ಇನ್ನು ಮೇಲಿಂದ ಅವಾಗವಾಗ ಮಾತ್ರನೇ ಹಾಕ್ತೀನಿ. ಅಮ್ಮ, ಅದು ನಡೆಯೋ ಕೆಲ್ಸ ಅಲ್ಲ ಬಿಡಿ. ನನ್ನ ಬ್ಯಾಡ್ ಹ್ಯಾಬಿಟ್ಟು ನನಗ್ ಕೋಪ ಬಂದ್ರೆ ಸೊಸೇಂದ್ರನ ಬೈಯೋದು, ಅದನ್ನ ನಿಲ್ಲಿಸ್ತೀನಿ. ಸೊಸೇಂದ್ರ ಇನ್ಮೇಲೆ ನಿಮ್ಗೆ ಏನ್ ಬೇಕು ಅಂದ್ರೂ ಸಮಾಧಾನದಿಂದ ಹೇಳ್ತೀನಿ. ನನ್ಗೆ ಕೋಪ ಹೆಚ್ಚು ಅಪ್ಪ. ಕೋಪದಿಂದ ಮಾತಾಡೋದ್ರಿಂದ ಇತರರ ಮನಸ್ಸು ನೋಯುತ್ತೆ. ಅದರಿಂದ ನಾನು ಕೋಪನ ಈ ಬೆಂಕಿಲಿ ಹಾಕ್ತಾ ಇದ್ದೀನಿ. ಇನ್ನು ನಾನು ಶಾಂತವಾಗಿ ಮಾತಾಡೋದಕ್ಕೆ ಪ್ರಯತ್ನಿಸ್ತೀನಿ. ನಾನು ಆಫೀಸ್ ವರ್ಕ್ ಅಂತ ಹೇಳಿ ಈ ಮಧ್ಯ ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ. ಇನ್ ಮೇಲಿಂದ ಹಾಗೆ ಮಾಡಲ್ಲ. ಆದಷ್ಟು ಬೇಗ ಆಫೀಸ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ನಾನು ದಿನಕ್ಕೆ 100 ಸಲ ಕನ್ನಡಿನಲ್ಲಿ ನೋಡ್ಕೋತೀನಿ. ಇನ್ನು ಅದನ್ನ ಕಡಿಮೆ ಮಾಡ್ತೀನಿ ಅತ್ತೆ. ಇನ್ನು ಮೇಲಿಂದ ಕನ್ನಡಿ ಮುಂದೆ ಕಡಿಮೆ ಸಮಯ ಕಳೆಯುತ್ತಾ ಮನೆ ಕೆಲಸ ಬೇಗ ಮಾಡ್ತೀನಿ. ನನ್ನ ಬ್ಯಾಡ್ ಹ್ಯಾಬಿಟ್ ಸೋಮಾರಿತನ. ಇನ್ನು ಮೇಲಿಂದ ನಾನು ನನ್ನ ಸೋಮಾರಿತನನ ಬಿಡ್ತೀನಿ. ನಾಳೆಯಿಂದ ಅನಾಮಿಕಾ ಅಕ್ಕನ ಜೊತೆ ಸೇರಿ ಕೆಲ್ಸವೆಲ್ಲ ನಾನೇ ಮಾಡ್ತೀನಿ. ಹಬ್ಬೋ, ಇದೆಲ್ಲ ಕೇಳೋದಕ್ಕೆ ಬಲೆಯಾಗಿದೆ. ಮತ್ತೆ ಅನಾಮಿಕಾ, ನಿನ್ನ ಬ್ಯಾಡ್ ಹ್ಯಾಬಿಟ್ ಏನಮ್ಮ? ನಿನ್ನಲ್ಲಿ ನಮ್ಗೆ ಯಾವ ಕೆಟ್ಟದ್ದು ಕಾಣಿಸ್ತಾ ಇಲ್ಲ. ನನಗೂ ಒಂದು ಕೆಟ್ಟ ಅಭ್ಯಾಸ ಇದೆ ಮಾವಯ್ಯ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ. ನನ್ನ ಆರೋಗ್ಯ ಹಾಳಾದ್ರೂ ಸರಿ, ಎದುರಿನವರಿಗಾಗಿ ಕಷ್ಟಪಡ್ತೀನಿ. ಆ ಅತಿ ಒಳ್ಳೆತನನ ಈ ಬೆಂಕಿಲಿ ಹಾಕ್ತಾ ಇದ್ದೀನಿ. ಇನ್ ಮೇಲಿಂದ ನನ್ನ ಆರೋಗ್ಯ ಕೂಡ ನೋಡ್ಕೋತೀನಿ. ಅಮ್ಮ ಅನಾಮಿಕಾ, ಸರಿಯಾಗಿ ಹೇಳ್ದೆ ತಾಯಿ. ಸರಿ, ಇನ್ನು ಪ್ರಾಮಿಸ್ಗಳು ಆಗಿ ಹೋಯ್ತಲ್ಲ, ಬನ್ನಿ ಒಳಗಡೆಗೆ ಬಿಸಿ ಬಿಸಿಯಾಗಿ ಕಜಾಯ ತಿನ್ನೋಣ. ಇನ್ನು ಅದು ಸಂಕ್ರಾಂತಿಯ ದಿನ. ಊರೆಲ್ಲ ಬಣ್ಣ ಬಣ್ಣದ ರಂಗೋಲಿಯಿಂದ ತುಂಬಿರುತ್ತದೆ. ಶಾರದಳ ಮನೆ ಮುಂದೆ ದೊಡ್ಡ ಅನೌನ್ಸ್ಮೆಂಟ್ ಮಾಡ್ತಾಳೆ. ನೋಡ್ರಮ್ಮ, ಈ ದಿನ ನಮ್ಮನೆಯಲ್ಲಿ ರಂಗೋಲಿ ಸ್ಪರ್ಧೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು 3 ರಂಗೋಲಿ ಹಾಕ್ಬೇಕು. ಯಾರು ರಂಗೋಲಿ ಚೆನ್ನಾಗಿದ್ರೆ ಅವರಿಗೆ ನಾನೊಂದು ಸ್ಪೆಷಲ್ ರೇಷ್ಮೆ ಸೀರೆ ಗಿಫ್ಟ್ ಆಗಿ ಕೊಡ್ತೀನಿ. ನಿಮ್ಮ ಮಾವಯ್ಯನೇ ಜಡ್ಜ್. ಅತ್ತೆ, ನಂಗೆ ಚುಕ್ಕಿಗಳ ರಂಗೋಲಿ ಖಂಡಿತ ಬರಲ್ಲ. ಸುರೇಶ್, ಬೇಗ ವೈಫೈ ಆನ್ ಮಾಡು. ನಾನು ಗೂಗಲ್ ಅಲ್ಲಿ ನೋಡಿ ಮಾಡ್ಬೇಕು. ನನಗೆ ಬಣ್ಣ ಹಾಕೋದು ಇಷ್ಟ. ರಂಗೋಲಿ ವಕ್ರವಾಗಿದ್ರು ಬಣ್ಣದಿಂದ ಮ್ಯಾನೇಜ್ ಮಾಡ್ತೀನಿ. ನಾನು ನಮ್ಮ ಹಳೆ ಪದ್ಧತಿಯಿಂದ ರಥದ ರಂಗೋಲಿ ಹಾಕ್ತೀನಿ ಅತ್ತೆ. 3 ಸೊಸೆಂದರು ರಂಗದಲ್ಲಿ ಇಳಿಯುತ್ತಾರೆ. ಅನಾಮಿಕಾ ಬಹಳ ನಿಶ್ಶಬ್ದದಿಂದ ಏಕಾಗ್ರತೆಯಿಂದ ದೊಡ್ಡ ರಥದ ರಂಗೋಲಿ ಹಾಕಿ ಅದರ ಸುತ್ತಲೂ ಗೊಬ್ಬೆ ಮಾಡುತ್ತಾಳೆ. ಅವನಿ ತನ್ನ ಫೋನ್ ಅಲ್ಲಿ ಫೋಟೋ ನೋಡುತ್ತಾ ಏನೋ ಕ್ರಿಯೇಟಿವ್ ಡಿಸೈನ್ ಹಾಕುತ್ತಾಳೆ. ಅಂಜಲಿ ರಂಗೋಲಿ ಹಾಕುವುದಕ್ಕಿಂತ ಬಣ್ಣ ಹಾಕುವುದರಲ್ಲಿ ಹೆಚ್ಚು ಶ್ರದ್ಧೆ ತೋರಿಸುತ್ತಾಳೆ. 1 ಗಂಟೆ ನಂತರ ಪ್ರಸಾದ್ ಇನ್ಸ್ಪೆಕ್ಷನ್ಗೆ ಬರ್ತಾನೆ. ಒಂದೊಂದು ರಂಗೋಲಿಯನ್ನು ಪ್ರಸಾದ್ ಗಮನಿಸ್ತಾ ಇರ್ತಾನೆ. ಏನಮ್ಮ ಅವನಿ, ಇದೇನಿದು? ಈ ರಂಗೋಲಿ ಏನೋ QR ಕೋಡ್ ತರ ಇದೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಪೇಮೆಂಟ್ ಏನಾದ್ರೂ ಆಗುತ್ತಾ ಏನು? ಈಗ ಅದು ಜಿಯೋಮೆಟ್ರಿಕ್ ಕಲೆ ಮಾವಯ್ಯ. ಸಿಟಿಲಿ ಈಗ ಅದೇ ಟ್ರೆಂಡ್ ಸರಿ ಹೊರತು ಇದ್ರಲ್ಲಿ ಹಬ್ಬದ ಕಳೆ ಇಲ್ಲಮ್ಮ. ಇದಕ್ಕೆ 5 ಮಾರ್ಕ್. ಇನ್ನು ಅಂಜಲಿ ರಂಗೋಲಿ, ಅಮ್ಮ ಇದು ರಂಗೋಲಿನ ಇಲ್ಲ ಹೋಳಿ ಹಬ್ಬದ ನೀರಿನ ಬಣ್ಣನ? ರಂಗೋಲಿಯಲ್ಲಿ ಇದು ಬೂತ್ ಕನ್ನಡಿ ಇಟ್ಟು ನೋಡ್ಬೇಕು. ಅದೇ ಅಲ್ಲ ಮಾವಯ್ಯ, ಆರ್ಟ್ ಕಲರ್ಫುಲ್ ಆಗಿ ಇದ್ರೆ ಅಲ್ವಾ ಹಬ್ಬ ಅಂದ್ರೆ. ಇದಕ್ಕೆ 4 ಮಾರ್ಕ್ಸ್. ಪ್ರಸಾದ್ ಇನ್ನು ಅನಾಮಿಕಳ ರಂಗೋಲಿ ಹತ್ರ ನಿಲ್ಲುತ್ತಾನೆ. ಓಹೋ, ಈ ರಂಗೋಲಿ ಎಷ್ಟು ಕಳೆಯಾಗಿದೆಯೋ. ಆ ಗುಬ್ಬೆಮ್ಮೆಗಳ ಮೇಲೆ ಅರಿಶಿನ, ಕುಂಕುಮ, ನವಧಾನ್ಯಗಳು, ಈ ಸಂಪ್ರದಾಯದ ಜೊತೆ ಸೇರಿದ ರಂಗೋಲಿ ನೋಡ್ತಾ ಇದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಈ ರಂಗೋಲಿಗೆ 10ಕ್ಕೆ 10 ಮಾರ್ಕು. ಹೌದು ರೀ, ಅನಾಮಿಕಳ ರಂಗೋಲಿಯಲ್ಲಿ ಒಂದು ತುಂಬುತನ ಇದೆ. ನಮ್ಮ ಸಂಪ್ರದಾಯ ಕಾಣಿಸ್ತಾ ಇದೆ. ಇನ್ನು ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವರು ನಮ್ಮ ಅನಾಮಿಕಾ. ಪ್ರಸಾದ್ ಅನಾಮಿಕಂಗೆ ರೇಷ್ಮೆ ಸೀರೆ ಗಿಫ್ಟ್ ಆಗಿ ಕೊಡ್ತಾನೆ. ಇನ್ನು ಮಧ್ಯಾಹ್ನದ ಸಮಯ. ಅನಾಮಿಕಾ 10 ತರಹದ ಅಡಿಗೆ ಮಾಡಿರುತ್ತಾಳೆ. ಮನೆಯೆಲ್ಲ ವಾಸನೆಯಿಂದ ತುಂಬಿ ಹೋಗಿರುತ್ತೆ. ಅಮ್ಮ ಅನಾಮಿಕಾ, ಈ ವಡೆಗಳು ತುಂಬಾ ಚೆನ್ನಾಗಿದೆ ಅಮ್ಮ. ನಿಜಕ್ಕೂ ಎಣ್ಣೆ ಹೊರಗೆ ಕಾಣಿಸ್ತಾ ಇಲ್ಲ. ಶಾರದಾ, ಈ ವಡೆ ಹೇಗ್ ಮಾಡ್ಬೇಕು ಅನಾಮಿಕಳ ನೋಡಿ ಕಲ್ತ್ಕೋ. ನೀವ್ ಯಾವಾಗ್ಲೂ ಹಾಗೆ ಅಂತೀರಾ. ನಾನ್ ಮಾಡಿದ್ರೆ ಕಲ್ಲಿನ ಹಾಗಿರುತ್ತೆ ಅಂತೀರಾ. ಸೊಸೆ ಮಾಡಿದ್ರೆ ಮಾತ್ರ ಮೆಚ್ಕೋತೀರಾ. ನಿಜವಾಗಿ ಅದಕ್ಕೆ ಸಿಟಿಲಿ ಹೋಟೆಲ್ ಅಲ್ಲಿ ಕೂಡ ಇಷ್ಟು ಟೇಸ್ಟ್ ಆಗಿರಲ್ಲ. ಈ ಟೇಸ್ಟ್ ಇಂದ ನಾವೆಲ್ಲ ಡಯಟಿಂಗ್ ಪಕ್ಕದಲ್ಲಿ ಇಟ್ಟು ತಿಂತಾ ಇದೀವಿ. ಹೌದು ಅನಾಮಿಕಾ ಅಕ್ಕ, ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಕ್ಕ. ನಾನು ಕೂಡ ಈ ಕಜ್ಜಾಯ ಹೇಗೆ ಮಾಡೋದು ಹೇಳ್ಕೊಡ್ತೀಯಾ? ತಪ್ಪದೆ ಅವನಿ, ಸಾಯಂಕಾಲ ನಾವೆಲ್ಲರೂ ಸೇರಿ ತಿಂಡಿಗಳನ್ನ ಮಾಡೋಣ. ಆಗ ನಿನ್ಗೆ ಅರ್ಥವಾಗುವ ಹಾಗೆ ಕಲಿಸ್ತೀನಿ. ಹಾಗೆ ಸಂಕ್ರಾಂತಿ ದಿನ ಎಲ್ಲರೂ ಆನಂದದಿಂದ ಕಳೆಯುತ್ತಾರೆ. ಮಾರನೇ ದಿನ ಕನುಮ. ಹಳ್ಳಿಗಳಲ್ಲಿ ಕನುಮ ಎಂದರೆ ಹಸುಗಳ ಹಬ್ಬ. ರಮೇಶ್ ಎತ್ತುಗಳನ್ನ ಅಂದವಾಗಿ ಅಲಂಕರಿಸುತ್ತಾನೆ. ಅರೆ ರಮೇಶು, ಎತ್ತುಗಳನ್ನ ಮೆರವಣಿಗೆಗೆ ಕರ್ಕೊಂಡು ಹೋಗೋ. ಸೊಸೆ ಅಂದ್ರೆ ನೀವು ಕೂಡ ಬನ್ನಿ. ಊರ್ ಹೇಗಿದೆಯೋ ನೋಡಿರುವಂತೆ. ಅಬ್ಬೋ, ಆ ಎತ್ತಿನ ಕೊಂಬು ನೋಡು ಎಷ್ಟು ದೊಡ್ಡದಾಗಿದೆಯೋ. ಅರುಣ್, ನನ್ನನ್ನು ಹಿಡ್ಕೋ. ಭಯಪಡ್ಬೇಡ ಅಂಜಲಿ, ಅವೇನು ಮಾಡೋದಿಲ್ಲ. ಕನುಮ ಅಂದರೆ ಪಶುಗಳ ಹಬ್ಬ ಅಂಜಲಿ. ಈ ಹಬ್ಬದ ದಿನ ನಮ್ಮ ಮನೆಯಲ್ಲಿರುವ ಪಶುಗಳನ್ನ ಪೂಜಿಸುತ್ತೇವೆ. ವರ್ಷಗಳೆಲ್ಲ ನಮ್ಮ ಹೊಲದಲ್ಲಿ ಕಷ್ಟ ಮಾಡಿ ನಮಗೆ ಬೆಳೆ ಕೊಡುವುದರಲ್ಲಿ ಈ ಪಶುಗಳು ಶ್ರಮಿಸಿರುತ್ತವೆ. ಆದ್ರಿಂದ ಇದನ್ನ ನಾವು ಈ ದಿನ ಪೂಜಿಸ್ತೀವಿ. ನಮ್ಮ ಸಂಪ್ರದಾಯಗಳನ್ನು ಬಹಳ ಚೆನ್ನಾಗಿ ಹೇಳಿದೆ ತಾಯಿ. ಇನ್ನು ಆ ದಿನ ಮಧ್ಯಾಹ್ನ. ಅತ್ತೆ, ಈ 3 ದಿನ ಹೇಗೆ ಕಳೆದೋಯ್ತೋ ಗೊತ್ತಾಗಿಲ್ಲ.
ಮೊದಲಿನಲ್ಲಿ ಚಳಿಗೆ ಭಯಪಟ್ಟುವೆ ಹೊರತು ಇಲ್ಲಿ ಸಿಕ್ಕ ಪ್ರೇಮದ ಮುಂದೆ ಆ ಚಳಿ ಏನೋ ಕಷ್ಟ ಅನ್ನಿಸ್ಲಿಲ್ಲ. ಹೌದು ಅತ್ತೆ, ಅನಾಮಿಕಾ ಅಕ್ಕನ ಹತ್ರ ನಾನೊಂದು ವಿಷಯ ಕಲ್ತ್ಕೊಂಡೆ. ಕೆಲಸವನ್ನು ಪ್ರೇಮಿಸಿದರೆ ಅದು ಕಷ್ಟ ಅನ್ಸೋದಿಲ್ಲ ಅಂತ. ನೀವು ಪ್ರತಿ ಹಬ್ಬಕ್ಕೂ ನಮ್ಮ ಮನೆಗೆ ಬರ್ಬೇಕು, ಆಗ್ಲೇ ಮನೆ ತುಂಬಿದ ಹಾಗಿರುತ್ತೆ. ಈ ಹಬ್ಬಕ್ಕೆ ನೀವೆಲ್ಲ ಬಂದಿದ್ದು ನಮ್ಮ ಮನೆಗೆ ಕಳೆ ಬಂದಿದೆ. ನನ್ನ ಎದೆ ಈಗ ಆನಂದದಿಂದ ತುಂಬಿ ಹೋಗಿದೆ. ಇನ್ನು ಮಾರನೇ ದಿನ ಸುರೇಶ್ ಅರುಣ್ ಫ್ಯಾಮಿಲಿ ತಿರುಗು ಪ್ರಯಾಣಕ್ಕೆ ಸಿದ್ಧವಾಗುತ್ತಾರೆ. ಎಲ್ಲರ ಮುಖದಲ್ಲಿಯೂ ಒಂದು ಚಿಕ್ಕ ವಿಚಾರವಿರುತ್ತದೆ. ಏನೋ ಸುರೇಶ್, ಆಗ್ಲೇ ಹೋಗ್ತಾ ಇದ್ದೀರಾ? ಇನ್ನೊಂದೆರಡು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲೋ. ಇಲ್ಲಪ್ಪ, ಆಫೀಸಲ್ಲಿ ಕೆಲ್ಸಗಳಿದೆ. ಈ ಸಲ ಯುಗಾದಿಗೆ ಮತ್ತೆ ಬರ್ತೀವಲ್ಲ, ತಗೊಳ್ಳಿ. ಇದ್ರಲ್ಲಿ ಕಜ್ಜಾಯ, ಇದ್ರಲ್ಲಿ ಚಕ್ಕಲಿ, ಇದ್ರಲ್ಲಿ ಉಪ್ಪಿನಕಾಯಿ ಇದೆ. ಯಾವುದು ಮಿಕ್ಕದೆ ಎಲ್ಲ ತಿನ್ಬೇಕು. ಸಿಟಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಕೊಡಿ. ಥ್ಯಾಂಕ್ಸ್ ಅಕ್ಕ, ಸಾರಿ, ನಾನು ಯಾವ ಕೆಲ್ಸನೂ ಮಾಡದೆ ನಿಂಗೆ ಕಷ್ಟ ಕೊಟ್ವಿ. ಹಾಗೇನಿಲ್ಲ ಅವನಿ, ನೀವು ಬರೋದು ನಮ್ಗೆ ತುಂಬಾ ಸಂತೋಷವೆನಿಸಿತು. ಜಾಗೃತಿಯಾಗಿ ಹೋಗಿ ಬನ್ರೋ. ಅನಾಮಿಕಾ, ನಿನ್ನ ವಾರಗೀತ್ಯರನ್ನು ಅವರನ್ನ ಕಳ್ಸೋದಕ್ಕೆ ನಿಂಗೆ ಮನ್ಸು ಬರ್ತಾ ಇಲ್ವಲ್ಲ? ಹೌದು ಅತ್ತೆ, ಆದ್ರೆ ಮತ್ತೆ ಈ ದಿನ ಹೋಗ್ಲೇಬೇಕಲ್ಲ. ಇನ್ನು ಕಾರುಗಳು ಕದಲುತ್ತಾ ಇದ್ದರೆ ಎಲ್ಲರೂ ಕೈದೂಗುತ್ತಾ ಬೀಳ್ಕೊಡುಗೆ ಹೇಳುತ್ತಾರೆ. ಸಂಕ್ರಾಂತಿ ಹಬ್ಬ ಆ ಕುಟುಂಬದ ಮಧ್ಯೆ ಇರುವ ಪ್ರೇಮಾನುರಾಗಗಳ ಬೆಚ್ಚತನವನ್ನು, ಅನಾಮಿಕಳ ಆತ್ಮೀಯತೆ, ಅವನಿಯ ಬದಲಾವಣೆ, ಅಂಜಲಿಯ ತುಂಟುತನ ಇದೆಲ್ಲ ಸೇರಿ ಆ ಸಂಕ್ರಾಂತಿಯನ್ನು ಮಧುರ ಜ್ಞಾಪಕವಾಗಿ ಬದಲಾಯಿಸಿತು. ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು, ಶಾರದಾ ಅವ್ರು ಹೋಗ್ತಾನೆ, ಮತ್ತೆ ಮನೆ ನಿಶಬ್ದವಾಗಿ ಹೋಯ್ತು. ಅನಾಮಿಕಳನ್ನ ಕಾಫಿ ಹಿಡ್ಕೊಂಬ ಅನ್ನು. ಆಗ್ಲೇ ಶುರು ಮಾಡಿದ್ರಾ? ನನ್ ಮಾತು ನೆನ್ಪಿದೆ ಅಲ್ವಾ? ಈ ದಿನದಿಂದ ಬೈಗಳ ಬಂದು, ನನ್ ಮಾತು ಕೂಡ ನೆನ್ಪಿದೆ ಅಲ್ಲ, ಕೌಂಟರ್ಗಳು ಬಂದು. ಅಮ್ಮ ಅನಾಮಿಕಾ, ಕಾಫಿ ತಗೊಂಬ ಅಮ್ಮ ಪ್ಲೀಸ್ ತಾಯಿ. ಈಗ್ಲೇ ತರ್ತಾ ಇದ್ದೀನಿ ಮಾವಯ್ಯ. ಅನಾಮಿಕಾ ಅತ್ತೆ ಸಸ್ಯರ ಚಾನೆಲ್ ಅನ್ನು ಆಧರಿಸುತ್ತಿರುವ ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಾಮಾಪುರದಲ್ಲಿ ಈ ವರ್ಷ ಚಳಿ ಮಾಮೂಲಿಯಾಗಿರ್ಲಿಲ್ಲ. ಡಿಸೆಂಬರ್ ಕೊನೆಗೆ ಬರುವ ಹೊತ್ತಿಗೆ ಚಳಿ ಹುಲಿಯ ಹಾಗೆ ಪಂಜಾ ಬೀಸ್ತಾ ಇರುತ್ತೆ. ಊರೆಲ್ಲ ರಗ್ಗುಗಳಲ್ಲಿ ತುಂಬಿಕೊಂಡಿದ್ರೆ ಪ್ರಸಾದನ ಮನೆಯಲ್ಲಿ ಮಾತ್ರ ನ್ಯೂ ಇಯರ್ ಹಡಾಹುಡಿ ಶುರುವಾಗಿರುತ್ತೆ. ಹೊಸ ವರ್ಷ ಬರ್ತಾ ಇದೆ ಅಂದ್ರೆ ಸಾಕು, ಆ ಮನೆಯಲ್ಲಿ ಹೊಸ ಜಗಳಗಳು ಕೂಡ ಶುರುವಾಗುತ್ತದೆ. ಮುಖ್ಯವಾಗಿ ಆ ಮೂವರು ಸೊಸೆಯಂದರಲ್ಲಿ ನಡೆಯುವ ಚರ್ಚೆಗಳು ಪಾರ್ಲಿಮೆಂಟ್ ಸಮಾವೇಶವನ್ನು ನೆನಪಿಗೆ ತರಿಸುತ್ತೆ. ಹಬ್ಬ, ಏನ್ ಶಾರದಾ ಈ ಚಳಿ! ಹೋದ ವರ್ಷಕ್ಕಿಂತ ಈ ವರ್ಷ ಮತ್ತೂ ಹೆಚ್ಚಾಗಿದೆ. ನ್ಯೂ ಇಯರ್ ಬರ್ತಾ ಇದೆ ಹೊರತು ಈ ಚಳಿ ಮಾತ್ರ ಹೋಗ್ತಾ ಇಲ್ಲ. ಹೌದು ರೀ, ಟಿವಿಲ್ ಹೇಳಿದರೆ ಬರುವ 2 ದಿನ ಇನ್ನೂ ಚಳಿ ಹೆಚ್ಚಾಗುತ್ತಂತೆ. ನೀವು ಜಾಗೃತಿಯಾಗಿರಿ, ಆ ಮಫ್ಲರ್ ತೆಗಿಬೇಡಿ. ಚಳಿ ವಿಷಯ ಹೋಗ್ಲಿ ಹೊರತು ನಾಳೆ ರಾತ್ರಿ 31st ನೈಟ್ ಅಲ್ವಾ? ನಮ್ಮ ಮನೇಲಿ ಪ್ಲಾನ್ ಏನು? ಹೋದ ವರ್ಷ 3 ಸೊಸೆಯಂದ್ರು ಸೇರಿ ಅದೇನೋ ಕೇಕ್ ಮಾಡಿದ್ರು, ಅದು ಕಲ್ಲಾಗಿತ್ತು. ಈ ಸಲ ಏನಾದ್ರೂ ಒಳ್ಳೆ ಪ್ಲಾನ್ ಇದೆಯಾ ಇಲ್ವಾ? ಏನು ರೀ, ಅವ್ರನ್ನೇ ಕೇಳ್ಬೇಕು. ಅನಾಮಿಕಾ ಬೆಳಗ್ಗೆನೆ ಇದ್ದು ರಂಗೋಲಿ ಹಾಕಿದ್ದಾಳೆ. ಅವನಿ ಅಂಜಲಿ ಇನ್ನೂ ಎದ್ದಿಲ್ಲ. ಇಷ್ಟರಲ್ಲಿ ಅನಾಮಿಕಾ ಅಡುಗೆ ಮನೆಯಿಂದ ಹೊರಗೆ ಬರ್ತಾಳೆ. ಕೈಯಲ್ಲಿ ಟಿಫಿನ್ ಪ್ಲೇಟ್ಸ್ ಇರುತ್ತೆ. ಮಾವಯ್ಯನವ್ರೆ, ಬಿಸಿ ಬಿಸಿಯಾಗಿ ಇಡ್ಲಿ ತಿನ್ನಿ. ಚಟ್ನಿಲಿ ಶುಂಠಿ ಸ್ವಲ್ಪ ಹೆಚ್ಚಾಗಿದ್ದೀನಿ, ಚಳಿಗೆ ಒಳ್ಳೇದು. ಅಮ್ಮ ಅನಾಮಿಕಾ, ನೀನು ಬಂಗಾರ ತಾಯಿಯಮ್ಮ. ಬೆಳಿಗ್ಗೆನೆ ಇದ್ದು ಇಡ್ಲಿ ಚಟ್ನಿ ಮಾಡಿದ್ಯಾ? ಮತ್ತೆ ನೀನು ವಾರಗಿತ್ತೀರಲ್ಲಿ? ಅವರು ಈಗಲೇ ಎದ್ದಿದ್ದಾರೆ ಮಾವಯ್ಯ, ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿಗೆ ಅವನಿ ಅಂಜಲಿ ಬರುತ್ತಾರೆ. ಇಬ್ಬರು ಸ್ಟೈಲಿಶ್ ವಿಂಟರ್ ವೇರ್ ಹಾಕೊಂಡಿರ್ತಾರೆ. ಗುಡ್ ಮಾರ್ನಿಂಗ್ ಮಾವಯ್ಯ. ಗುಡ್ ಮಾರ್ನಿಂಗ್ ಅತ್ತೆ. ಹಾಯ್ ಮಾವಯ್ಯ. ಹಾಯ್ ಅತ್ತೆ. ನಾಳೆ ನ್ಯೂ ಇಯರ್. ಐ ಆಮ್ ಸೋ ಎಕ್ಸೈಟೆಡ್. ಗುಡ್ ಮಾರ್ನಿಂಗ್ ತಾಯಿ ಅಂದ್ರೆ ಆ ಎಕ್ಸೈಟ್ಮೆಂಟ್ ಏನು ಅಡಿಗೆ ಮನೆಯಲ್ಲಿ ತೋರಿಸಿದ್ರೆ ನಮಗೆ ಸ್ವಲ್ಪ ಕಾಫಿ ಆದ್ರೂ ಸಿಕ್ಕುತ್ತೆ ಏನೋ. ಕಾಫಿನ? ಅನಾಮಿಕಾ ಅಕ್ಕ ಇದಲ್ಲ ಮಾವಯ್ಯ. ಅಕ್ಕ, ನನಗೆ ಸ್ಟ್ರಾಂಗ್ ಕಾಫಿ ಪ್ಲೀಸ್. ಅಂಜಲಿ, ನ್ಯೂ ಇಯರ್ ರೆಸಲ್ಯೂಷನ್ ಕೆಳಗಡೆ ಸ್ವಂತವಾಗಿ ಕಾಫಿ ಮಾಡೋದು ಕಲ್ತ್ಕೋಬೋದಲ್ಲ? ಅತ್ತೆ, ನನ್ನ ರೆಸಲ್ಯೂಷನ್ ಏನು ಅಂತ ಗೊತ್ತಾ? ನೋ ವರ್ಕ್, ಓನ್ಲಿ ಚಿಲ್. ಆದ್ರೂ ಈ ಚಳಿಗಾಲದಲ್ಲಿ ಕೆಲಸ ಮಾಡೋದು ನನ್ನಿಂದಾಗಲ್ಲ. ಮಾವಯ್ಯ, ಈ ಇಡ್ಲಿ ಕಾಫಿ ಪಕ್ಕಕ್ಕಿಡಿ. ನಾಳೆ ನೈಟ್ ಪಾರ್ಟಿ ಬಗ್ಗೆ ಮಾತಾಡೋಣ. ಈ ಸಲ ನಾವು ಏನಾದ್ರೂ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡ್ಬೇಕು. ಗ್ರ್ಯಾಂಡ್ ಆಗ ಅಂದ್ರೆ ಮತ್ತೆ ಎಷ್ಟು ಖರ್ಚು ಮಾಡೋಣ ಅಂತ? ಅಣ್ಣಯ್ಯ, ನೀನ್ ಯಾವತ್ತು ದುಡ್ಡಿನ ಬಗ್ಗೆ ಆಲೋಚಿಸ್ತೀಯ. ನ್ಯೂ ಇಯರ್ ಅಂದ್ರೆ ಸೆಲೆಬ್ರೇಷನ್. ಅವನಿ, ನಿನ್ನ ಪ್ಲಾನ್ ಏನೋ ಹೇಳು. ನನ್ ಪ್ಲಾನ್ ಏನು ಅಂದ್ರೆ, ನಾವು ಸಿಟಿಯಲ್ಲಿರುವ ಒಂದು ದೊಡ್ಡ ರಿಸಾರ್ಟ್ಗೆ ಹೋಗೋಣ. ಅಲ್ಲಿ ಓಪನ್ ಏರ್ ಡಿನ್ನರ್, ಡಿಸೈನ್ ನೈಟ್ಸ್ ಇರುತ್ತೆ. ಎಂಟ್ರಿ ಟಿಕೆಟ್ ಒಬ್ಬೊಬ್ಬರಿಗೆ 5,000ನೇ. ಆ ಮಾತನ್ನು ಕೇಳಿ ಪ್ರಸಾದನ ಗಂಟಲಿಗೆ ಇಡ್ಲಿ ಅಡ್ಡಕ್ಕೆ ಸಿಕ್ಕಿ ಕೆಮ್ತಾನೆ. ಏನಮ್ಮ, 5,000ನಾ? ಅದು ಒಬ್ಬೊಬ್ಬರ್ಗ? ಅಂದ್ರೆ ನಾವೆಲ್ಲರೂ ಹೋದ್ರೆ ಸುಮಾರಾಗಿ 40,000 ಆಗುತ್ತೆ. ಆ ದುಡ್ಡಿನಿಂದ ಊರೆಲ್ರಿಗ ಅನ್ನದಾನ ಮಾಡ್ಬೋದು ಗೊತ್ತಾ? ಮಾವಯ್ಯ,
ಪ್ಲೀಸ್, ಅನ್ನದಾನ ಯಾವಾಗಾದ್ರೂ ಮಾಡಬಹುದು, ಆದ್ರೆ ನ್ಯೂ ಇಯರ್ ಡಿಸೈನ್ ನೈಟ್ಸ್ ವರ್ಷಕ್ಕೊಂದೇ ಸಲ ಬರುತ್ತೆ. ನಾನು ಆಲ್ರೆಡಿ ಆನ್ಲೈನ್ ನಲ್ಲಿ ಡ್ರೆಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಹೌದಪ್ಪ, ಅಂಜಲಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ನಾವು ಹೋಗೋಣಪ್ಪ. ನನಗೆ ರಿಸಾರ್ಟು ಆ ಡಿಜೆ ಸೌಂಡು ಆಗಲ್ಲ ಅಂತ ನಾನು ಬರಲ್ಲ. ನಿಮ್ಮ ಅಪ್ಪಂಗೆ ಕೂಡ ಈ ಚಳಿನಲ್ಲಿ ಓಪನ್ ಏರ್ ಡಿನ್ನರು ಸೆಟ್ ಆಗಲ್ಲ. ಅತ್ತೆ ಹೇಳಿದ್ದು ನಿಜಾನೇ ಅವನಿ. ಮಾವಯ್ಯನಿಗೆ ಆರೋಗ್ಯ ಚೆನ್ನಾಗಿಲ್ಲ. ಅಷ್ಟು ಚಳಿಯಲ್ಲಿ ಹೊರಗಡೆ ಇದ್ರೆ ಮತ್ತೆ ಜ್ವರ ಬರುತ್ತೆ. ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಮನೆಯಲ್ಲ? ನೋ ಅಕ್ಕ, ಮನೇಲಿ ಏನ್ ಮಾಡ್ತೀವಿ? ಟಿವಿ ನೋಡ್ಕೊಂಡು ಮಲ್ಗೋದೇನಾ? ಹೌದು, ಹೋದ್ ಸಲದ ಹಾಗೆ ಅಂತಾಕ್ಷರಿ ಆಟ ಆಡೋಣವಾ? ನನಗೆ ಆ ಹಳೆ ಹಾಡು ಬರಲ್ಲಪ್ಪ. ಅಂತಾಕ್ಷರಿ ಅಲ್ಲ ಅವನಿ, ನಾವು ಟೆರೆಸ್ ಮೇಲೆ ಚಿಕ್ಕದಾದ ಪಾರ್ಟಿ ಅರೇಂಜ್ ಮಾಡೋಣ. ಚಳಿಗೆ ಬೆಂಕಿ ಹಾಕೊಳ್ಳೋಣ, ಎಲ್ರೂ ಸೇರಿರೋಣ, ಹಾಡು ಹಾಡೋಣ. ಅನಾಮಿಕಾ, ಈ ಐಡಿಯಾ ಚೆನ್ನಾಗಿದೆ. ಬಜೆಟ್ ಕಡಿಮೆ, ಆನಂದ ಹೆಚ್ಚು. ಆದ್ರೆ ಅವನಿ ಡಿಸಪಾಯಿಂಟ್ ಆಗ್ತಾಳೆ ಅಣ್ಣಯ್ಯ. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ನಾಳೆ ರಾತ್ರಿ ಪಾರ್ಟಿ ಬಾಧ್ಯತೆ ನೀವು 3 ಸೊಸೆಯಂದ್ರದ್ದೇ. ಯಾರಿಗೆ ಇಷ್ಟ ಹಾಗೆ ಅವ್ರು ಅರೇಂಜ್ ಮಾಡಿ. ಆದ್ರೆ ಒಂದು ಕಂಡೀಷನ್. ಏನ್ ಮಾವಯ್ಯ? ಬಜೆಟ್ 5,000ಗಿಂತ ಹೆಚ್ಚಾಗಬಾರ್ದು. ಆದ್ರೂ ಎಲ್ರು ಸಂತೋಷವಾಗಿರ್ಬೇಕು, ಮನೆಯಲ್ಲೇ ಪಾರ್ಟಿ ಆಗ್ಬೇಕು. ಈ 3 ಕಂಡೀಷನ್ಗೆ ಯಾರು ಬೆಸ್ಟ್ ಪ್ಲಾನ್ ಹೇಳ್ತಾರೋ ನೋಡೋಣ. ಈ ಮನೆನಲ್ಲ, ಸರಿ ಅಂದ್ರೆ ನಾನು ಡೆಕೋರೇಷನ್ ನೋಡ್ಕೋತೀನಿ. ಅವನೇ ನೀನು ಫುಡ್ ಆರ್ಡರ್ ಮಾಡು. ಅನಾಮಿಕಾ ಅಕ್ಕ, ನೀನು ಕ್ಲೀನಿಂಗ್ ನೋಡ್ಕೋ. ಸರಿ ಅಂಜಲಿ. ಇನ್ನು ಮಧ್ಯಾಹ್ನ ಅವನಿ ಅಂಜಲಿ ತಮ್ಮ ರೂಮಿನಲ್ಲಿ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಅನಾಮಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಂಜಲಿ, ಈ 5,000 ಬಜೆಟ್ ಅಲ್ಲಿ ನಾವು ಗ್ರ್ಯಾಂಡ್ ಪಾರ್ಟಿ ಹೇಗೆ ಮಾಡ್ತೀವಿ? ಮಾವಯ್ಯ ತುಂಬಾ ಜಿಪಂಡ್ರಾಗಿದ್ದಾರೆ. ಈ ಮಧ್ಯ ಪಾರ್ಟಿಂಗ್ ಬಾಕ್ಸ್ ಅಂತ ಸಿಗ್ತಾ ಇದೆ. ಡೆಕೋರೇಷನ್ ಐಟಮ್ಸ್, ಬಲೂನ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ನಾವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡೋಣ ಅವನಿ. ಫುಡ್ ಕೂಡ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡೋಣ. ಗುಡ್ ಐಡಿಯಾ. ನಾನು ಕಾಂಟಿನೆಂಟಲ್ ಫುಡ್ ಆರ್ಡರ್ ಮಾಡ್ತೀನಿ. ಪಿಜ್ಜಾ, ಪಾಸ್ತಾ, ಬರ್ಗರ್ಸ್. ನಾವು ಮಾಡರ್ನ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಅನಾಮಿಕಾ ಅಕ್ಕ ಮಾಡುವ ಪುಳಿಯೋಗರೆ ಸಾರು ನನಗ್ ಬೇಡ. ಹೌದು, ಆ ಪುಳಿಯೋಗರೆ ತಿಂದು ತಿಂದು ಬೋರ್ ಹೊಡೆದಿದೆ. ನಾನು ಈಗ ಡೆಕೋರೇಷನ್ ಐಟಮ್ ಆರ್ಡರ್ ಮಾಡ್ತಾ ಇದ್ದೀನಿ. ನಾಳೆ ಸಾಯಂಕಾಲಕ್ಕೆ ಬಂದ್ಬಿಡುತ್ತೆ. ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಕೈಯಲ್ಲಿ ಬಿಸಿಯಾದ ಟೀ ಕಪ್ ಇರುತ್ತೆ. ಟೀ ತಗೊಳ್ಳಿ. ಪ್ಲಾನಿಂಗ್ ಎಲ್ಲಿವರೆಗೆ ಬಂತು? ನಮ್ಮ ಪ್ಲಾನಿಂಗ್ ಸೂಪರ್ ಅಕ್ಕ. ನಾವೆಲ್ಲ ಆನ್ಲೈನ್ ನಲ್ಲೇ ನೋಡ್ಕೋತೀವಿ. ನೀನು ಅಡಿಗೆ ಮನೆಯಲ್ಲಿ ಕಷ್ಟಪಡಬೇಕಾದ ಅಗತ್ಯವಿಲ್ಲ. ನಾಳೆ ಕಿಚನ್ ಕ್ಲೋಸ್. ಕಿಚನ್ ಕ್ಲೋಸಾ? ಮತ್ತೆ ಮಾವಯ್ಯಂಗೆ ಪಿಜ್ಜಾ ಹಿಡಿಸಲ್ವಲ್ಲ. ಅವರಿಗೆ ಬಿಸಿ ಬಿಸಿಯಾದ ನಮ್ಮ ಅಡಿಗೆನೇ ಇಷ್ಟ. ಅಕ್ಕ, ಒಂದು ದಿನ ಅಡ್ಜಸ್ಟ್ ಆಗು ಅಂತ ಹೇಳಿ. ಪಾರ್ಟಿ ಅಂದ್ರೆ ವೆಸ್ಟರ್ನ್ ಕಲ್ಚರು. ಸರಿ ಸರಿ, ನಿಮ್ಮಿಷ್ಟ. ಆದ್ರೆ ನನ್ನ ಜಾಗ್ರತೆನಲ್ಲಿ ನಾನಿರ್ತೀನಿ. ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ಅವನಿ ಅಂಜಲಿ ಇಬ್ಬರು ನಗುತ್ತಾರೆ. ನೋಡಿದ್ಯಾ, ಅಕ್ಕ ಯಾವಾಗ್ಲೂ ಹೀಗೆ ಓಲ್ಡ್ ಫ್ಯಾಷನ್. ನಾಳೆ ನಮ್ಮ ಪಾರ್ಟಿನ ಚೆನ್ನಾಗಿ ಮಾಡ್ಬೇಕು. ಇನ್ನು ಅದು ಡಿಸೆಂಬರ್ 31ನೇ ತಾರೀಕು. ಬೆಳಿಗ್ಗೆ ಅನಾಮಿಕಾ ಹಿತ್ತಲಿನಲ್ಲಿ ಸೌದೆ ಒಲೆ ತಯಾರು ಮಾಡ್ತಾಳೆ. ರಮೇಶ್ ಆಕೆಗೆ ಸಹಾಯ ಮಾಡ್ತಾ ಇರ್ತಾನೆ. ಅನಾಮಿಕಾ, ಅವರು ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತೀನಿ ಅಂತಿದ್ರಲ್ಲ, ನೀನೇನಕ್ಕೆ ಈ ಚಳಿನಲ್ಲಿ ಕಷ್ಟಪಡ್ತಾ ಇದೀಯಾ? ನನಗೆ ಅವರು ಪ್ಲಾನಿಂಗ್ ಮೇಲೆ ನಂಬಿಕೆ ಇಲ್ಲ ಆದ್ರಿಂದ. ಆದ್ರೆ ಮಾವಯ್ಯಂಗೆ ಅತ್ತೆಗೆ ಆ ಹೊರಗಡೆ ಊಟ ಹಿಡಿಸಲ್ಲ. ಮೈಲಾಗಿ ಇದು ಚಳಿಗಾಲ. ಡೆಲಿವರಿ ಬರೋ ಹೊತ್ತಿಗೆ ತಣ್ಣಗಾದ್ರೆ ಯಾರು ತಿಂತಾರೆ? ಅದಕ್ಕೆ ನಾನು ಬ್ಯಾಕಪ್ ಪ್ಲಾನ್ ರೆಡಿ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯಾ? ರಾತ್ರಿಗೆ ಚಳಿಗಾಲದ ಸ್ಪೆಷಲ್ ಮೆನು: ರಾಗಿ ಮುದ್ದೆ, ನಾಟಿ ಕೋಳಿ ಹುಳಿ, ಮೆಣಸಿನ ಸಾರು. ಡೆಸರ್ಟ್ ಕೆಳಗೆ ತುಪ್ಪದ ಒಬ್ಬಟ್ಟು. ಹಾಗೆ ಸ್ನಾಕ್ಸ್ ಕೆಳಗೆ ಮಿರ್ಚಿ ಬಜ್ಜಿ, ಚಿಕನ್ ಪಕೋಡ. ಹಬ್ಬ, ಹೆಸರು ಹೇಳ್ತಾ ಇದ್ರೆ ಹಸುವೆ ಆಗ್ತಾ ಇದೆ. ಅವರ ಪಿಜ್ಜಾಗಳೇನು ಬರುತ್ತೆ ಇದ್ರ ಮುಂದೆ? ನಿನ್ನ ಪ್ಲಾನ್ ಏನು ಸೂಪರ್. ಇದು ನಮ್ಮ ಸೀಕ್ರೆಟ್. ಅವ್ರ ಪ್ಲಾನ್ ಸಕ್ಸಸ್ ಆದ್ರೆ ಸಂತೋಷನೇ. ಒಂದು ವೇಳೆ ಫೇಲ್ ಆದ್ರೆ ನಮ್ಮ ಪ್ಲಾನ್ ರೆಡಿ ಆಗಿರುತ್ತೆ. ಇನ್ನು ಸಾಯಂಕಾಲವಾಗುತ್ತದೆ. ಮತ್ತೊಂದು ಕಡೆ ಹಾಲ್ನಲ್ಲಿ ಅವನಿ ಅಂಜಲಿ ಡೆಕೋರೇಷನ್ಗಾಗಿ ಎದುರು ನೋಡ್ತಾ ಇರ್ತಾರೆ. ಏನವನಿ, ಡೆಲಿವರಿ ಇನ್ನೂ ಬಂದಿಲ್ಲ? ಬರುತ್ತೆ ಕಣೆ ಅಂಜಲಿ, ಟ್ರಾಫಿಕ್ ಏನೋ. ಫುಡ್ ಕೂಡ 7 ಗಂಟೆಗೆ ಕೊಟ್ಟಿದ್ದೀನಿ. ಇನ್ನು ರಾತ್ರಿ 7 ಗಂಟೆ ಆಗುತ್ತದೆ. ಹೊರಗಡೆ ಕತ್ತಲೆ, ಚಳಿಯ ತೀವ್ರತೆ ಹೆಚ್ಚಾಗುತ್ತದೆ. ಅವನಿ ಅಂಜಲಿ ಗಾಬರಿ ಆಗ್ತಾ ಇರ್ತಾರೆ. ಹಲೋ ಹಲೋ, ಡೆಲಿವರಿ ಬಾಯ್ ಎಲ್ಲಿದ್ದೀರಾ? ಮೇಡಮ್, ಹೊಗೆ ಮಂಜಿನಿಂದ ರೋಡ್ ಕಾಣಿಸ್ತಾ ಇಲ್ಲ. ಮೇಲಾಗಿ ನನ್ನ ಬೈಕ್ ಪಂಚರ್ ಆಗಿದೆ, ಬರೋದಕ್ಕೆ ಲೇಟ್ ಆಗುತ್ತೆ. ಇಲ್ಲ, ನೀವು ಆರ್ಡರ್ ಕ್ಯಾನ್ಸಲ್ ಮಾಡ್ಕೋಬಹುದು. ಕ್ಯಾನ್ಸಲ್? ಈಗ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಪಾರ್ಟಿ ಏನಾಗುತ್ತೆ? ಅವನಿ, ನನ್ನ ಡೆಕೋರೇಷನ್ ಬಾಕ್ಸ್ ಬಂತು ಹೊರತು. ಇಲ್ಲಿ ನೋಡು. ಅಂಜಲಿ ಒಂದು ಚಿಕ್ಕ ಬಾಕ್ಸ್ ಅನ್ನು ತೋರಿಸುತ್ತಾಳೆ. ಏನಿದು ಇಷ್ಟು ಚಿಕ್ಕದಾಗಿದೆ? ಇದರಲ್ಲಿರೋ ಬಲೂನ್ಸ್ ಎಲ್ಲ ಹೊರತೋಗಿದೆ. ಆ ಲೈಟ್ಸ್ ಏನೋ ಬೆಳಗ್ತಾ ಇಲ್ಲ. ಮೋಸ ಹೋದ್ವಿ ಅವನಿ. ಹಾಲ್ನಲ್ಲಿ ಪ್ರಸಾದ್, ಶಾರದಾ ಮಕ್ಕಳು ಎಲ್ಲರೂ ಕೂತಿರುತ್ತಾರೆ. ಎಲ್ರಿಗೂ ಹಸುವೆ ಆಗ್ತಾ ಇರುತ್ತೆ. ಏನಮ್ಮ ಸೊಸಿ ಅಂದ್ರೆ, 8 ಆಗ್ತಾ ಇದೆ. ಪಾರ್ಟಿ ಸ್ಟಾರ್ಟ್ ಮಾಡ್ತೀರಾ? ಹಸುವೆ ಸಾಯಿಸ್ತಾ ಇದೆ ಒಂದ್ ಕಡೆ. ಅವನಿ, ಪಿಜ್ಜಾ ಬಂತ? ನನಗೆ ಹಸುವೆ ಆಗ್ತಾ ಇದೆ. ಅದು ಸುರೇಶ್, ಡೆಲಿವರಿ ಲೇಟ್ ಆಗುತ್ತಂತೆ. ಮಂಜಿನಿಂದ ಟ್ರಾಫಿಕ್ ಜಾಮ್ ಅಂತೆ.
ಮತ್ತೆ ಡೆಕೋರೇಷನ್ ಅಲ್ಲಿ ಮನೆ ಎಲ್ಲ ಹಾಗೆ ಇದೆ. ಆನ್ಲೈನ್ ಅವನು ಮೋಸ ಮಾಡ್ದ ಅರುಣ್, ಲೈಟ್ಸ್ ಬೆಳಗ್ತಾ ಇಲ್ಲ. ನಾನು ಮೊದ್ಲೇ ಹೇಳ್ದೆ ಈ ಆನ್ಲೈನ್ ಆರ್ಡರ್ ಎಲ್ಲ ಕೆಲ್ಸಕ್ ಬರಲ್ಲ ಅಂತ. ಈಗ ನ್ಯೂ ಇಯರ್ ನೈಟು ಹಸುವೆಂದಿರೋಣ ಅಂತ್ಯಾ? ಛೇ, ಒಳ್ಳೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಶಾರದಾ, ಈಗ ಅಡ್ಗೆ ಮನೇಲಿ ಏನಿದೆ? ಅನಾಮಿಕನ್ ಕೇಳ್ದೆ, ಕಿಚನ್ ಕ್ಲೋಸ್ ಮಾಡೋ ಅಂದಿದ್ದಾರೆ ಅಂತ ಹೇಳಿ ಅವಳು ಕೂಡ ಏನೂ ಮಾಡಿಲ್ಲ ಅನ್ಕೋತೀನಿ. ಈಗ ಉಪ್ಮಾ ಬಿಟ್ಟಿನ್ನೇನಿಲ್ಲ. ನ್ಯೂ ಇಯರ್ ನೈಟ್ ಉಪ್ಪಿಟ್ಟ? ಛೀ, ನನ್ನ ಲೈಫಲ್ಲಿ ವರ್ಸ್ಟ್ ನೈಟ್ ಇದು. ಸಾರಿ ಮಾವಯ್ಯ, ನನ್ನ ಪ್ಲಾನ್ ಫೇಲ್ ಆಯ್ತು. ಇಷ್ಟರಲ್ಲಿ ಮನೆಯ ಟೆರೇಸ್ ಮೇಲಿಂದ ಗಟ್ಟಿಯಾಗಿ ಚಪ್ಪಾಳಿ ಸದ್ದು ಕೇಳಿಸುತ್ತದೆ. ಏನೋ ಹಾಡು ಕೂಡ ಕೇಳಿಸುತ್ತೆ. ಅಪ್ಪ, ಅಮ್ಮ, ಎಲ್ರು ಮೇಲಕ್ಕೆ ಬನ್ನಿ, ಪಾರ್ಟಿ ರೆಡಿ. ಪಾರ್ಟಿನಾ? ಮೇಲೆ ಯಾರಿದ್ದಾರೆ? ಅನಾಮಿಕಾ ಅಕ್ಕ ಇಲ್ವಲ್ಲ, ಮೇಲೆ ಏನ್ ಮಾಡ್ತಾ ಇದ್ದಾಳೆ? ಎಲ್ಲರೂ ಆಶ್ಚರ್ಯದಿಂದ ಮೆಟ್ಟಿಲು ಹೊತ್ತು ಟೆರೇಸ್ಗೆ ಹೋಗುತ್ತಾರೆ. ಅಲ್ಲಿ ದೃಶ್ಯ ನೋಡಿ ಎಲ್ಲರೂ ಬಾಯಿ ಬಿಡ್ತಾರೆ. ಅನಾಮಿಕಾ ಟೆರೇಸ್ ಎಲ್ಲ ಬಣ್ಣ ಬಣ್ಣದ ಸೀರೆಗಳಿಂದ ಹೂ ದಂಡೆಗಳಿಂದ ಅಲಂಕರಿಸಿ ಮಧ್ಯದಲ್ಲಿ ದೊಡ್ಡದಾದ ಬೆಂಕಿ ಹಾಕಿರುತ್ತಾಳೆ. ಸುತ್ತಲೂ ಕುರ್ಚಿಗಳಿರುತ್ತದೆ. ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಬಿಸಿ ಬಿಸಿ ಸ್ನಾಕ್ಸ್ ರೆಡಿಯಾಗಿರುತ್ತೆ. ಬನ್ನಿ ಬನ್ನಿ, ವೆಲ್ಕಮ್ ಟು ಅನಾಮಿಕಾಸ್ ದಾಬಾ. ಅರೆ ರೇ, ಏನ್ ಮಾಡಿದ್ಯಮ್ಮ ಅನಾಮಿಕಾ? ಇದೇನೆ ಪಾರ್ಟಿ ಅಂದ್ರೆ? ಅಕ್ಕ, ಈ ಡೆಕೋರೇಷನ್ ಯಾವಾಗ ಮಾಡಿದೆ? ತುಂಬಾ ಚೆನ್ನಾಗಿದೆ. ನಿಮ್ಮ ಆನ್ಲೈನ್ ಸಾಮಾನು ಬರಲ್ಲ ಅಂತ ನನಗೆ ಮೊದಲೇ ಅನುಮಾನ ಇತ್ತು ಅಂಜಲಿ. ಅದಕ್ಕೆ ನಮ್ಮ ಮನೆಯಲ್ಲಿರುವ ಹಳೆ ಸೀರೆಗಳಿಂದ ಅರೇಂಜ್ ಮಾಡಿದೆ. ಹೇಗಿದೆ? ಸೂಪರ್ ಅಕ್ಕ. ಆದ್ರೆ ಫುಡ್ ಅಲ್ಲಿ ನೋಡು, ಬಿಸಿ ಬಿಸಿ ಮಿರ್ಚಿ ಬಜ್ಜಿ, ಚಿಕನ್ ಪಕೋಡ, ಇನ್ನು ರಾಗಿ ಮುದ್ದೆ, ನಾಟಿ ಕೋಳಿ ಹುರಿ ರೆಡಿಯಾಗಿದೆ. ಆಹಾ, ನನ್ನ ಸೊಸೆ ಬಂಗಾರ ನನ್ನ ಮನಸ್ಸಿರುವ ಮಾತನ್ನ ಅರ್ಥ ಮಾಡ್ಕೊಂಡ್ಲು. ಈ ಚಳಿನಲ್ಲಿ ಮಿರ್ಚಿ ಬಜ್ಜಿ ತಿಂತಿದ್ರೆ ಮತ್ತೇನಿಲ್ಲ. ಪತ್ಗೆ, ಯು ಆರ್ ಗ್ರೇಟ್. ನನ್ನ ಹೆಂಡತಿ ಪ್ಲಾನ್ ಫ್ಲಾಪ್ ಆದ್ರೂ ನಿಮ್ ಪ್ಲಾನ್ ಹಿಟ್ಟಾಯ್ತು. ಅಂಜಲಿ, ನೋಡಿ ಕಲ್ತ್ಕೋ. ಪಾರ್ಟಿ ಅಂದ್ರೆ ದುಡ್ಡು ಖರ್ಚು ಮಾಡೋದಲ್ಲ, ಕ್ರಿಯೇಟಿವಿಟಿ ಇರಬೇಕು. ಸಾರಿ ಅಕ್ಕ, ನಾನು ತುಂಬಾ ಕಡಿಮೆಯಾಗಿ ಅಂದಾಜ್ ಹಾಕ್ದೆ. ಸಾರಿ ಏನು ಅಂಜಲಿ, ಬನ್ನಿ ಎಂಜಾಯ್ ಮಾಡೋಣ. ಚಳಿ ಬೆಂಕಿ ಹತ್ರ ಕುತ್ಕೊಳ್ಳೋಣ. ಎಲ್ರು ಬೆಂಕಿಯ ಸುತ್ತ ಕುತ್ಕೋತಾರೆ. ಅನಾಮಿಕಾ ಎಲ್ಲರಿಗೂ ಸ್ನಾಕ್ಸ್ ಬಡಿಸುತ್ತಾಳೆ. ಸ್ನಾಕ್ಸ್ ಎಲ್ಲರೂ ತಿಂದು ಸಂತೋಷದಿಂದ ಇರ್ತಾರೆ. ಈಗ ಒಂದು ಗೇಮ್ ಆಡೋಣ. ನಿಜ ಹೇಳ್ಬೇಕು ಅಂದ್ರೆ ಟ್ರೂತ್ ಆರ್ ಡೇರ್. ಈ ಬಾಟಲ್ ತಿರುಗಿಸ್ತೀನಿ, ಯಾರ ಕಡೆ ನಿಂತ್ರೆ ಅವರು ನಿಜ ಹೇಳ್ಬೇಕು. ಬಾಟಲ್ ತಿರುಗುತ್ತದೆ. ಆ ಬಾಟಲ್ ಅವನಿ ಕಡೆ ನಿಲ್ಲುತ್ತೆ. ಅವನಿ, ಹೇಳು, ನೀನು ಮನೇಲಿ ಯಾರನ್ನಾದ್ರೂ ನೋಡಿ ಅಸೂಯೆ ಪಟ್ಟಿದ್ಯಾ? ಹೌದು, ಅನಾಮಿಕಾ ಅಕ್ಕನ್ ನೋಡಿ ಅಸೂಯೆ ಪಟ್ಟಿದ್ದೆ. ಆಕೆ ಎಲ್ರ ಜೊತೆ ಒಂದಾಗಿರ್ತಾಳೆ. ನಾನು ಮಾತ್ರ ನನ್ನ ರೂಮಲ್ಲಿ ನನ್ನ ಪ್ರಪಂಚದಲ್ಲೇ ಇರ್ತಾ ಇದ್ದೆ. ಅಕ್ಕನ ಹಾಗೆ ಇರ್ಬೇಕು ಅಂತ ಟ್ರೈ ಮಾಡದೆ ಹೊರತು ನನ್ನ ಈಗೋ ಅಡ್ಡ ಬಂತು. ಪರವಾಗಿಲ್ಲ ಅವನಿ, ಈಗಲಾದ್ರೂ ತಿಳ್ಕೊಂಡಿಯಲ್ಲ. ಈ ಹೊಸ ವರ್ಷದಲ್ಲಿ ಆ ಈಗೋನ ಬಿಟ್ಬಿಡು. ಅವನಿ, ನೀನ್ ತುಂಬಾ ಬುದ್ಧಿವಂತೆ. ನಿನ್ನ ಟೆಕ್ನಾಲಜಿ ನಾಲೆಡ್ಜು ನಂಗಿಲ್ಲ. ಅದು ಜೊತೆಯಾದ್ರೆ ಮನೆ ಇನ್ನೂ ಚೆನ್ನಾಗಿರುತ್ತೆ. ಬಾಟಲ್ ಮತ್ತೆ ತಿರುಗುತ್ತದೆ. ಈ ಸಲ ಬಾಟಲ್ ಪ್ರಸಾದನ ಕಡೆ ನಿಲ್ಲುತ್ತೆ. ಅಪ್ಪ, ನಿಮ್ಮ ಸೀಕ್ರೆಟ್ ಹೇಳಿ. ನನ್ನ ಸೀಕ್ರೆಟ್ ಏನು ಅಂದ್ರೆ, ನಾನು ನಿಮ್ಮ ಅಮ್ಮಂಗೆ ತಿಳಿಯದೆ ಅವಾಗವಾಗ ಸ್ವೀಟ್ ತಿಂತೀನಿ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಆದ್ರೆ ಇನ್ನೊಂದು ನಿಜ ಕೂಡ ಇದೆ. ನನಗೆ 3 ಮಕ್ಕಳಿಗಿಂತ ಇಲ್ಲಿ ನೋಡು, ಈ 3 ಸೊಸೆ ಅಂದ್ರೆ ಹೆಚ್ಚು ಇಷ್ಟ. ಅನಾಮಿಕಳ ಸಹನೆ, ಅವನಿಯ ಬುದ್ಧಿವಂತಿಕೆ, ಅಂಜಲಿಯ ತುಂಟತನ, ಈ 3 ಇಲ್ದೇ ಇದ್ರೆ ಮನೆ ಬೀಳಾಗಿರುತ್ತೆ. ಥ್ಯಾಂಕ್ ಯು ಮಾವಯ್ಯ. ಇನ್ನು ಕೇಕ್ ಕಟಿಂಗ್ ಟೈಮ್ ಹತ್ರ ಬರುತ್ತೆ. ಅನಾಮಿಕಾ ಒಳಗಡೆಗೆ ಹೋಗಿ ಒಂದು ದೊಡ್ಡ ಕೇಕ್ ತರ್ತಾಳೆ. ಅಕ್ಕ, ಕೇಕ್ ಕೂಡ ಆರ್ಡರ್ ಮಾಡಿದ್ಯಾ? ಇಲ್ಲ ಅಂಜಲಿ, ನಾನೇ ಮಾಡಿದೆ. ಇದು ರಾಗಿ ಚಾಕ್ಲೇಟ್ ಕೇಕ್, ಹೆಲ್ದಿ ಅಂಡ್ ಟೇಸ್ಟಿ, ಮೈದಾ ಉಪಯೋಗಿಸಿಲ್ಲ. ವಾವ್ ಅಕ್ಕ, ಬೇಕರಿನಲ್ಲಿ ಕೂಡ ಇಷ್ಟು ಚೆನ್ನಾಗಿರಲ್ಲ. ನೀನು ನಿಜವಾಗಿ ಆಲ್ರೌಂಡರ್. ಟೈಮ್ 11:55. ಎಲ್ಲರೂ ರೆಡಿನಾ? ರೆಡಿ. ಎಲ್ಲರೂ ಚಳಿ ಬೆಂಕಿಯ ಸುತ್ತಲೂ ನಿಲ್ಲುತ್ತಾರೆ. ರಮೇಶ್ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾನೆ. 10, 9, 8, 7, 6, 5, 4, 3, 2, 1. ಹ್ಯಾಪಿ ನ್ಯೂ ಇಯರ್ ಎನ್ನುತ್ತಾ ಒಬ್ಬರನ್ನೊಬ್ಬರು ಹಗ್ ಮಾಡ್ಕೋತಾರೆ. ಪ್ರಸಾದ್ ಶಾರದರ ಕಾಲಿಗೆ ಮಕ್ಕಳು ನಮಸ್ಕರಿಸುತ್ತಾರೆ. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೇದೇ ಆಗ್ಬೇಕು. ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿರುವ ಚಿಕ್ಕ ಚಿಕ್ಕ ಗಲಾಟೆ ಹೋಗಿ ಅಕ್ಕ ತಂಗಿಯರ ಹಾಗೆ ಒಂದಾಗಿರ್ಬೇಕು. ಅತ್ತೆ, ನಾವು ಈ ದಿನ ನಿಮ್ಗೊಂದು ಪ್ರಾಮಿಸ್ ಮಾಡ್ತೀವಿ. ಇನ್ನು ಮೇಲೆ ನಾನು ಅಂಜಲಿ ಮನೆ ಕೆಲಸದಲ್ಲಿ ಅನಾಮಿಕಾ ಅಕ್ಕಂಗೆ ಸಹಾಯ ಮಾಡ್ತೀವಿ. ಕಿಚನ್ ಒಳಗೆ ಬರೋದಕ್ಕೆ ಸೋಂಬೇರಿತನ ಮಾಡಿದ್ವಿ. ಹೌದು ಅತ್ತೆ, ಅಕ್ಕ ಒಬ್ಳೆ ಕಷ್ಟ ಮಾಡ್ತಾ ಇದ್ರೆ ನೋಡಲಾರ್ದೆ ಹೋಗ್ತಾ ಇದೀವಿ. ನಾವು ಕೂಡ ಅಡಿಗೆ ಕಲ್ತ್ಕೋತೀವಿ. ಥ್ಯಾಂಕ್ ಯು ಅನಿ, ಥ್ಯಾಂಕ್ ಯು ಅಂಜಲಿ. ನೀವು ಬದಲಾದ್ರೆ ನನಗೆ ಬೆಟ್ಟದಷ್ಟು ಬಲ. ನೀವು ಅಡುಗೆ ಕಲ್ತ್ಕೊಳ್ಳಿ ಹೊರತು ಪ್ರಯೋಗ ಎಲ್ಲ ನನ್ನ ಮೇಲೆ ಮಾಡಬೇಡಿ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ.
ಅತ್ತಿಗೆ ಇಷ್ಟಕ್ಕೂ ಡಿನ್ನರ್ ಯಾವಾಗ? ನಾಟಿ ಕೋಳಿ ಹುಳಿ ವಾಸನೆ ನಮ್ಮ ಎಳಿತಾ ಇದೆ. ಬನ್ನಿ ಎಲ್ರೂ ಕೆಳಗೆ ಹೋಗೋಣ, ಡೈನಿಂಗ್ ಟೇಬಲ್ ರೆಡಿ ಆಗಿದೆ. ಇನ್ನು ಅದು ಡೈನಿಂಗ್ ಹಾಲ್. ಎಲ್ರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅನಾಮಿಕಾ ಬಡಿಸಿದ ನಾಟಿ ಕೋಳಿ ಹುಲಿ ರಾಗಿ ಮುದ್ದೆಯನ್ನು ತಿನ್ನುತ್ತಾ ಎಲ್ರೂ ಮೈಮರ್ತು ಹೋಗ್ತಾರೆ. ಅಮ್ಮ ಅನಾಮಿಕಾ, ಈ ಚಳಿನಲ್ಲಿ ಈ ಬಿಸಿ ಬಿಸಿ ಮುದ್ದೆ ತಿಂತಾ ಇದ್ರೆ ಈ 5 ಸ್ಟಾರ್ ಹೋಟೆಲ್ ಕೂಡ ಇದಕ್ಕೆ ಸಾಟಿ ಆಗಲ್ಲಮ್ಮ. ಅವನಿ, ನಿನ್ನ ಪಿಜ್ಜಾ ಇದ್ರ ಮುಂದೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ನಿಜಾನೇ ಮಾವಯ್ಯ, ಆನ್ಲೈನ್ ಫುಡ್ ಅಲ್ಲಿ ಪ್ಲಾಸ್ಟಿಕ್ ಟೇಸ್ಟ್ ಇರುತ್ತೆ, ಅಕ್ಕ ಮಾಡಿದ್ರಲ್ಲಿ ಪ್ರೇಮವಿರುತ್ತೆ. ಅಕ್ಕ, ನಾಳೆ ಕೂಡ ಇದೇ ಮೆನು ರಿಪೀಟ್ ಮಾಡೋಣವಾ? ಅಮ್ಮ, ದಿನವೂ ನಾನ್ ವೆಜ್ ತಿಂದ್ರೆ ನಿಮ್ಮ ಮಾವಯ್ಯನ್ಗೆ ಆಗೋದಿಲ್ಲ. ನಾಳೆ ಅನಾಮಿಕಾ ರೆಸ್ಟ್ ತಗೋತಾಳೆ. ನಾಳೆ ಅಡಿಗೆ ನಿಮ್ಮಿಬ್ರದ್ದೇ. ನಮ್ದಾ? ನಾಳೆ 1 ಜನವರಿ ಅಲ್ವತ್ತೆ? ಅದಕ್ಕೆ ಹೊಸ ಕೆಲಸದಿಂದ ಹೊಸ ವರ್ಷವನ್ನ ಶುರು ಮಾಡಿ. ಸರಿ ಅತ್ತೆ, ನಾಳೆ ನಾವು ವೆಜ್ ಬಿರಿಯಾನಿ ಮಾಡ್ತೀವಿ. ಯೂಟ್ಯೂಬಲ್ಲಿ ನೋಡಾದ್ರೂ ಚೆನ್ನಾಗಿ ಮಾಡ್ತೀವಿ. ನಾನು ಹತ್ರ ನಿಂತು ಕಲಿಸ್ತೀನಿ ಬಿಡಿ. ಎಲ್ಲರೂ ಸಂತೋಷದಿಂದ ಊಟ ಮಾಡುತ್ತಾರೆ. ಆ ರಾತ್ರಿ ಆ ಮನೆಯಲ್ಲಿ ಆನಂದದಿಂದ ತುಂಬಿ ಹೋಗುತ್ತೆ. ಹೊರಗಡೆ ಮಂಜು ಸುರಿತಾ ಇದ್ರು ಆ ಕುಟುಂಬ ಮಧ್ಯದಲ್ಲಿರುವ ಪ್ರೇಮ ಅನ್ನುವ ಬೆಚ್ಚತನ ಅವರನ್ನ ಕಾಪಾಡುತ್ತದೆ. 5,000 ರೂಪಾಯಿ ಬಜೆಟ್ ಅಲ್ಲಿ 5 ಕೋಟಿ ಬೆಲೆ ಬಾಳುವ ಆನಂದ ತುಂಬುತ್ತೆ. ಅನಾಮಿಕಳ ಸಮಯ ಸ್ಫೂರ್ತಿ, ಅವನಿ ಅಂಜಲಿಯರ ಬದಲಾವಣೆ ಆ ಹೊಸ ಸಂವತ್ಸರಕ್ಕೆ ಒಂದು ಒಳ್ಳೆ ಆರಂಭ ಕೊಡುತ್ತದೆ. ಕಡೆಗೆ ಪ್ರಸಾದ್ ಶಾರದಾ ತಮ್ಮ ರೂಮಿನಲ್ಲಿ ಮಲ್ಕೊಂಡು ಮಾತಾಡ್ತಾ ಇರ್ತಾರೆ. ಶಾರದಾ, ನಮ್ಮ ಸೊಸೆಂದ್ರು ಬಂಗಾರ. ಹೌದು ರೀ, ಒಬ್ರು ಬಂಗಾರ, ಒಬ್ರು ಬೆಳ್ಳಿ, ಒಬ್ರು ತಾಮ್ರ. ಆದ್ರೆ ಅವ್ರು 3 ಸೇರಿದ್ರೆ ಒಂದು ಆಭರಣ. ಆನಂದ. ಚೆನ್ನಾಗಿ ಹೇಳಿದೆ ಶಾರದಾ. ಗುಡ್ ನೈಟ್ ಮತ್ತೆ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ರೀ. ಅನಾಮಿಕಾ ಟಿವಿ ಅತ್ತೆ ಸೊಸೆಯರ ಪ್ರೇಕ್ಷಕರೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.